ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಜೀವಕೋಶ ಸೆಲ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಥವಾ ಯುಕ್ಯಾರಿಯೋಟಿಕ್ ಸೆಲ್. ಈ ಸೆಲ್ ಅಂದ ತಕ್ಷಣ, ಜೀವಕೋಶ ಅಂದ ತಕ್ಷಣ ನಮಗೆ ಒಂದು ಜನರಲ್ ಪಿಕ್ಚರ್ ನೆನಪಾಗುತ್ತೆ. ಸೆಲ್ ಹೆಂಗಿರುತ್ತೆ, ಸೆಲ್ ಇರ್ರಿಸ್ಪೆಕ್ಟಿವ್ ಆಫ್ ಸೈಜ್ ಮತ್ತು ಶೇಪ್, ಅದನ್ನು ಸೈಜ್ ಮತ್ತು ಶೇಪನ್ನು ಬಿಟ್ಟು ಒಂದು ಜನರಲ್ ಸೆಲ್ಲು ಅಂತಂದರೆ ಅದು ಹೊರಗಡೆಯಿಂದ ಒಂದು ಅದಕ್ಕೆ ಬೌಂಡ್ರಿ ಅಂತ ಇರಬೇಕು. ಅದನ್ನು ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್, ಕೋಶ ಪೊರೆ ಅಂತ ಕರಿತೀವಿ. ಈ ಸೆಲ್ ಮೆಂಬ್ರೇನನ್ನು ದಾಟಿ ಒಳಗಡೆ ಬಂದರೆ ಒಳಗಡೆ ಏನಿರುತ್ತೆ, ಕೋಶರಸ ಅಂದರೆ ಸೈಟೋಪ್ಲಾಸಮ್. ಹೌದಾ? ಈ ಕೋಶ ರಸದ ಒಳಗಡೆ, ಸೈಟೋಪ್ಲಾಸಮ್ ಒಳಗಡೆ ನಮಗೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಇಫ್ ಇಟ್ ಈಸ್ ಅ ಪ್ರೊಕ್ಯಾರಿಯೋಟಿಕ್ ಸೆಲ್, ಇದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಎ ಯುಕ್ಯಾರಿಯೋಟಿಕ್ ಸೆಲ್, ಹೊರಗಡೆಯಿಂದ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ ಆ್ಯಂಡ್ ದಿಸ್ ವಿ ನೌ ಕಾಲ್ ಇಟ್ ಆಸ್ ಅ ನ್ಯೂಕ್ಲಿಯಸ್. ಸೊ ಸೆಲ್ ಅಂದ ತಕ್ಷಣ ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್, ಇದು ನಮಗೆ ಗೊತ್ತಿದೆ. ಈ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನನ್ನು ನಾವು ವಿ ಹ್ಯಾವ್ ಸ್ಟಡಿಡ್ ವಿತ್ ರೆಫರೆನ್ಸ್ ಟು ದ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ನೆನಪಿದೆಯಾ? ಫ್ಲೂಯಿಡ್ ಮೊಸೈಕ್ ಮಾಡೆಲ್ ವಾಸ್ ಪ್ರಪೋಸ್ಡ್ ಬೈ ಸಿಂಗರ್ ಆ್ಯಂಡ್ ನಿಕೋಲ್ಸನ್. ಸೊ ಆ ಮಾಡೆಲನ್ನು ಇಟ್ಕೊಂಡು ಸೆಲ್ ಮೆಂಬ್ರೇನ್ ಹೆಂಗಿರುತ್ತೆ ಅಂತ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಸೈಟೋಪ್ಲಾಸಮ್ ಬಂದರೆ, ಸೈಟೋಪ್ಲಾಸಮ್ ಒಳಗಡೆ ನಮಗೆ ಗೊತ್ತಿರೋ ಹಾಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಸೆಲ್ ಫಂಕ್ಷನನ್ನು ಮಾಡುವಂತಹ ಸ್ಟ್ರಕ್ಚರ್ಸ್ ಇರ್ತವೆ. ದೀಸ್ ವಿ ಕಾಲ್ ಇಟ್ ಆಸ್ ಅ ಸೆಲ್ ಆರ್ಗನಲೈಸ್, ಅಂದರೆ ಕಣದಂಗಗಳು. ಆ್ಯಂಡ್ ಹೌ ಮೆನಿ ಟೈಪ್ಸ್ ಆರ್ ದೇರ್? ವಿ ಹ್ಯಾವ್ 3 ಟೈಪ್ಸ್ ಆಫ್ ಆರ್ಗನಲೈಸ್. ಯಾವ್ಯಾವುದು? ಮೆಂಬ್ರೇನ್ಲೆಸ್ ಆರ್ಗನಲೈಸ್, ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೈಸ್. ಈ ಆರ್ಗನಲೈಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ವಿ ಹ್ಯಾವ್ ಸ್ಟಡಿಡ್ ಮೈಟೋಕಾಂಡ್ರಿಯಾ, ದೆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್, ಲೈಸೋಸೋಮ್ಸ್, ವ್ಯಾಕ್ಯೂಲ್ಸ್, ಈ ಹಲವಾರು ರೀತಿಯಾದಂತಹ ಆರ್ಗನಲೈಸನ್ನು ನಾವು ಸ್ಟಡಿ ಮಾಡಿದ್ದೀವಿ. Now before going to the next cell organelles, here is a small concept called cytoskeleton. ನೆಕ್ಸ್ಟ್ ಆರ್ಗನಲಿ ಹೇಳೋಕ್ಕಿಂತ ಮುಂಚೆ ನಾನು ಇದನ್ನು ಸೈಟೋಸ್ಕೆಲಿಟನ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅದು ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. Now in this video we will learn about the cytoskeleton. ಸಿ 2 ವರ್ಡ್ ಇದೆ, ಸೈಟೋ ಪ್ಲಸ್ ಸ್ಕೆಲಿಟನ್. ಈ ಎರಡರಲ್ಲಿ ನಮಗೆ ಗೊತ್ತಿರೋ ವರ್ಡ್ ಯಾವುದು? ಆಲ್ರೆಡಿ ಸ್ಕೆಲಿಟನ್. ನಾವು ವಾಟ್ ಡು ಮೀನ್ ಬೈ ಸ್ಕೆಲಿಟನ್? ಸ್ಕೆಲಿಟನ್ ಅಂದ ತಕ್ಷಣ ಏನು ನೆನಪಾಗುತ್ತೆ? ನಮ್ಮ ದೇಹದಲ್ಲಿರುವಂತಹ ಅಸ್ಥಿಪಂಜರ ನಮಗೆ ನೆನಪಾಗುತ್ತೆ. ಸೊ ವಾಟ್ ಈಸ್ ದಿಸ್ ಅಸ್ಥಿಪಂಜರ ಈಸ್ ಡೂಯಿಂಗ್ ಇನ್ಸೈಡ್ ಅವರ್ ಬಾಡಿ? ಇಟ್ ಈಸ್ ಜಸ್ಟ್ ಲೈಕ್ ಅ ಸಪೋರ್ಟಿವ್ ಸ್ಟ್ರಕ್ಚರ್. ಸೊ ನಮ್ಮ ಬಾಡಿಗೆ ಸಪೋರ್ಟಿವ್ ಆಗಿ ಬಾಡಿ ಶೇಪನ್ನು ಮೇಂಟೈನ್ ಮಾಡಲಿಕ್ಕೆ, ಬಾಡಿಯಲ್ಲಿರುವಂಥ ಆರ್ಗನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸ್ಕೆಲಿಟಲ್ ಸಿಸ್ಟಮ್ ಇದೆ. ಓಕೆ, ಸೊ ಸ್ಕೆಲಿಟನ್ ಅಂದ ತಕ್ಷಣ ಸಮಥಿಂಗ್ ವಿಚ್ ಈಸ್ ಸಪೋರ್ಟಿವ್, ಆಧಾರವಾಗಿರುವಂತಹ ಒಂದು ಸ್ಟ್ರಕ್ಚರ್ ಅದು. ಓಕೆ, ಈ ಸ್ಕೆಲಿಟನನ್ನು ನಾವು ಕಲಿಬೇಕಾದ್ರೆ ವಿ ಹ್ಯಾವ್ ಅಗೇನ್ 2 ವರ್ಡ್ಸ್, ಎಂಡೋಸ್ಕೆಲಿಟನ್ ಆ್ಯಂಡ್ ಎಕ್ಸೋಸ್ಕೆಲಿಟನ್. ಸ್ಕಿಪ್ ಮಾಡಿ ನೋಡಬೇಡಿ, ಗೊತ್ತಿದ್ರೂ ಕಾನ್ಸೆಪ್ಟ್ ರಿವಿಷನ್ ಆಗುತ್ತೆ. ಫುಲ್ ಕಂಪ್ಲೀಟಾಗಿ ಕೇಳಿ. ಎಂಡೋಸ್ಕೆಲಿಟನ್ ಆ್ಯಂಡ್ ಎಕ್ಸೋಸ್ಕೆಲಿಟನ್. ಎಂಡೋ ಅಂದರೆ ಏನು? ಒಳಗಡೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಒಳಗಡೆ ಸ್ಕೆಲಿಟನ್ ಇದೆ, ದೇರ್ ಫಾರ್ ಇಟ್ ಈಸ್ ಅ ಎಂಡೋಸ್ಕೆಲಿಟನ್. ಹೌದಾ? ಅದೇ ನೀವು ಫೈಲಮ್ ಆರ್ಥ್ರೋಪೋಡ ನೋಡಿದರೆ, ಅನಿಮಲ್ ಕಿಂಗ್ಡಮ್ ವಿಡಿಯೋಸಲ್ಲಿ ನಿಮಗೆ ಸಿಗುತ್ತೆ. ಫೈಲಮ್ ಆರ್ಥ್ರೋಪೋಡ ಸ್ಟಡಿ ಮಾಡಬೇಕಾದ್ರೆ ಕೆಲವೊಂದು ಆರ್ಥ್ರೋಪೋಡ ಹೊರಗಡೆಯಿಂದ ಸ್ಕಿನ್ನು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಎಕ್ಸೋಸ್ಕೆಲಿಟನ್. ಯಾಕೆ? ಬಿಕಾಸ್ ಆಫ್ ಅ ಪ್ರೆಸೆನ್ಸ್ ಆಫ್ ಅ ಮಟೀರಿಯಲ್ ಕಾಲ್ಡ್ ಕೈಟಿನ್. ಸೊ ಒಳಗಡೆಯಾಗಿ ಆದರೂ ಅದು ಆಧಾರವಾಗಿ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿರ್ಬೋದು, ಅಥವಾ ಹೊರಗಡೆಯಿಂದ ಆದರೂ ಅದು ನಮಗೆ ಅಂದರೆ ಯಾವುದೋ ಒಂದು ಜೀವಿಗೆ ಅದು ಹೆಲ್ಪ್ ಮಾಡ್ತಾ ಇರ್ಬೋದು. ಯಾವುದು? ಸ್ಕೆಲಿಟನ್. ಸೊ ಸ್ಕೆಲಿಟನ್ ಅಂತಂದರೆ ಸಮಥಿಂಗ್ ಸಪೋರ್ಟಿವ್. ಇಲ್ಲಿ ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂತಂದರೆ, ಸಿ ಸೈಟೋಸ್ಕೆಲಿಟನ್. ಸೈಟೋ ಅಂದರೆ ಏನು? ಸೈಟಾಲಜಿ ಅಂದರೆ ಜೀವಕೋಶಕ್ಕೆ, ಸೆಲ್ಲಿಗೆ ಸಂಬಂಧಪಟ್ಟಂತಹ ಒಂದು ವರ್ಡು. ಸೊ ಸೈಟೋಸ್ಕೆಲಿಟನ್ ಅಂತಂದರೆ ಸಿಂಪಲ್ಲಾಗಿ ಏನು ಹೇಳ್ಬೋದು? ಸೆಲ್ ಸ್ಕೆಲಿಟನ್ ಅಂದರೆ ದ ಸಪೋರ್ಟಿವ್ ಸ್ಟ್ರಕ್ಚರ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್. ಜಸ್ಟ್ ರಿಮೆಂಬರ್ ದಿಸ್. ಸೆಲ್ಲೇ ನಾವು ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಿ. ಹೌ ಡು ಯು ಡಿಫೈನ್ ಅ ಸೆಲ್? ಇಟ್ ಈಸ್ ಅ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್, ಫಂಡಮೆಂಟಲ್, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ದ ಆರ್ಗ್ಯಾನಿಸಮ್ಸ್. ಹೌದಾ? ಸೊ ಸೆಲ್ಲೇ ಮೈಕ್ರೋಸ್ಕೋಪಿಕ್ ಇರುತ್ತೆ. ಈ ಸೆಲ್ ಒಳಗಡೆ ಸೈಟೋಸ್ಕೆಲಿಟನ್ ಇರುತ್ತೆ. ಸೊ ಇದು ಫುಲ್ ಸಬ್ ಮೈಕ್ರೋಸ್ಕೋಪಿಕ್. ಸೊ ಸೆಲ್ ಒಳಗಡೆ, ಅದರಲ್ಲೂ ಇದು ಸೈಟೋಪ್ಲಾಸಮ್ನಲ್ಲಿ. ಸೊ ಸೈಟೋಪ್ಲಾಸಮ್ನಲ್ಲಿ ನಮಗೆ ಸೆಲ್ ಆರ್ಗನಲೈಸನ್ನು ಹೊರತುಪಡಿಸಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಸಿಗುತ್ತೆ. ಯಾವುದದು? ಇಟ್ ಈಸ್ ನಥಿಂಗ್ ಬಟ್ ದ ಸೈಟೋಸ್ಕೆಲಿಟನ್, ದ ಸ್ಟ್ರಕ್ಚರ್ ವಿಚ್ ಈಸ್ ಸಪೋರ್ಟಿಂಗ್ ದ ಸೆಲ್.
ಹಾಗಂದರೆ ಇದು ಸೆಲ್ ಒಳಗಡೆ ಏನು ಮಾಡ್ತಾ ಇದೆ ಅಂತ, ಬಿಕಾಸ್ ಇಟ್ ಈಸ್ ಅ ಸಬ್ ಮೈಕ್ರೋಸ್ಕೋಪಿಕ್, ಅಷ್ಟು ಚಿಕ್ಕದಾಗಿರುವಂತಹ ಸೆಲ್ ಒಳಗಡೆ ಇನ್ನೂ ಸೂಕ್ಷ್ಮಾನು ರೀತಿಯಲ್ಲಿರುವಂತಹ ಸೈಟೋಸ್ಕೆಲಿಟನ್ನು ಅಲ್ಲಿ ಏನು ಮಾಡ್ತಾ ಇದೆ ಅಂತ ಕ್ವಶನ್ನು. ಹೌದಾ? ನಾವು ಜಸ್ಟ್ ಇಮ್ಯಾಜಿನ್, ಇವತ್ತು ರಾತ್ರಿ ನೀವು ಮಲ್ಕೊಂಡಾಗ ನಿಮ್ಮ ಬಾಡಿಯಿಂದ ಯಾರೋ ನಿಮ್ಮದು ಅಸ್ಥಿಪಂಜರವನ್ನು, ಸ್ಕೆಲೆಟಲ್ ಸಿಸ್ಟಮ್ನ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಇಮ್ಯಾಜಿನ್ ಮಾಡಿ. ಜಸ್ಟ್ ಇಮ್ಯಾಜಿನ್. ಓಕೆ, ನೆಕ್ಸ್ಟ್ ಡೇ ಏನಾಗ್ಬೋದು ಹೇಳಿ? ನಿಮ್ಮ ಬಾಡಿ ಇದೆ, ಮಲಗಿದೆ, ಸ್ಕೆಲಿಟನ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ ನೀವು ಎಷ್ಟೇ ಟ್ರೈ ಮಾಡಿದ್ರೂ ನಿಮ್ಮ ಬಾಡಿನ ಎದ್ದೇಳಿಸಿ ಹಿಂಗೆ ಕುತ್ಕೊಳ್ಳಿಕ್ಕಾಗೋದಿಲ್ಲ, ಮತ್ತೆ ಜಾರಿ ಮತ್ತೆ ಮಲಗಿಬಿಡ್ತೀರ. ಹೌದಾ? ಫಸ್ಟ್ ಒನ್. ಸೆಕೆಂಡ್ ಒನ್, ನಿಮ್ಮ ಬಾಡಿ ಒಳಗಡೆ ಅಸ್ಥಿಪಂಜರ ಇರೋದಕ್ಕೆ, ಸ್ಕೆಲಿಟನ್ ಇರೋದಕ್ಕೆ ಯಾವ್ಯಾವ ಆರ್ಗನ್ಸ್ ಎಲ್ಲೆಲ್ಲಿರಬೇಕೋ ಅದನ್ನು ಈ ಸ್ಕೆಲಿಟಲ್ ಸಿಸ್ಟಮು ಹೆಲ್ಪ್ ಮಾಡುತ್ತೆ. ಬ್ರೈನ್ ಇಲ್ಲಿರಲಿಕ್ಕೆ, ಹಾರ್ಟ್ ಇಲ್ಲಿರಲಿಕ್ಕೆ, ಲಂಗ್ಸ್ ಇರಲಿಕ್ಕೆ, ಸ್ಟಮಕ್ಕು, ಕಿಡ್ನೀಸು, ಸೊ ಯಾವ್ಯಾವ ಆರ್ಗನ್ನು ಎಲ್ಲೆಲ್ಲಿ ಇರಬೇಕು ಅಂತ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ಆಲ್ರೆಡಿ ಡಿಸೈಡ್ ಮಾಡಿ ಅವನ್ನ ಅದೇ ಪೊಸಿಷನಲ್ಲೇ ಮೇಂಟೈನ್ ಮಾಡುತ್ತೆ. ಸೊ ನಿಮಗೆ ಸ್ಕೆಲಿಟಲ್ ಸಿಸ್ಟಮ್, ಅಸ್ಥಿಪಂಜರ ಇಲ್ಲದೆ ಹೋಯಿತು ಅಂತಂದರೆ ನಿಮ್ಮ ಬಾಡಿಗೆ ಒಂದು ಶೇಪ್ ಅಂತ ಇರೋದಿಲ್ಲ, ನಿಮ್ಮ ಬಾಡಿ ಒಳಗಡೆ ಇರುವಂತಹ ಆರ್ಗನ್ಸ್ಗಳನ್ನು ಅವ್ರ ಪೊಸಿಷನ್ನಲ್ಲಿ ಮೇಂಟೈನ್ ಮಾಡಲಿಕ್ಕಾಗೋದಿಲ್ಲ. ಸೊ ಇದೇ ಸೇಮ್ ಎಕ್ಸಾಂಪಲನ್ನು ನಾವು ಒಂದು ಚಿಕ್ಕದಾದಂತಹ ಸೆಲ್ಲಿಗೂ ಕೂಡ ಅನ್ವಯಿಸ್ಬೋದು. ಸೊ ಒಂದು ಸೆಲ್ ಅಂತ ತಗೊಂಡ್ರೆ ಆ ಸೆಲ್ಲದ್ದು ಶೇಪನ್ನು ಯಾರು ಮೇಂಟೈನ್ ಮಾಡಬೇಕು? ಒಳಗಡೆ ಇರುವಂತಹ ಈ ನೆಟ್ವರ್ಕ್, ಒಳಗಡೆ ಇರುವಂತಹ ಈ ಸ್ಕೆಲಿಟಲ್ ಸಿಸ್ಟಮ್. ಓಕೆ, ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇದೆ. ಹೌದಾ? ನಾವು ಸೈಟೋಪ್ಲಾಸಮ್ನಲ್ಲಿ ಏನು ಹೇಳ್ತೀವಿ? ಸೆಲ್ ಆರ್ಗನಲೈಸ್ ಇದ್ದಾವೆ ಅಂತ ಹೇಳ್ತೀವಿ. ಯಾವ್ಯಾವ ಆರ್ಗನಲೈಸು ಎಲ್ಲೆಲ್ಲಿರಬೇಕು ಅಂತ ಯಾರು ಅದನ್ನು ಮೇಂಟೈನ್ ಮಾಡೋದು? ಸೈಟೋಸ್ಕೆಲಿಟನ್. ಸೊ ಸೈಟೋಸ್ಕೆಲಿಟನ್ ಇಟ್ ಮೇಂಟೈನ್ಸ್ ದ ಪೊಸಿಷನ್ ಆಫ್ ದ ಆರ್ಗನಲೈಸ್ ಇನ್ಸೈಡ್ ದ ಸೆಲ್. ಗೊತ್ತಾಯ್ತಾ? ನಾವು ಹಾಗಂದರೆ ಈ ಸೈಟೋಸ್ಕೆಲಿಟನ್ ಅಂದರೆ ಎಕ್ಸಾಕ್ಟ್ಲಿ ಅದು ಹೆಂಗೆ ಕಾಣಿಸುತ್ತೆ, ಎದರಿಂದ ಅದು ರಚನೆ ಆಗಿರುತ್ತೆ ಅಂತ. See, cytoskeleton is nothing but it is the network. Now what is this network? Network ಅಂದರೆ ತುಂಬ ಜನ ಕ್ವಶನ್ಸು ಕೇಳಿದ್ರು ಕಮೆಂಟ್ ಬಾಕ್ಸಲ್ಲಿ. ನೆಟ್ವರ್ಕ್ ಅಂದರೆ, ನೆಟ್ ಅಂದರೆ ಸಿಂಪಲ್ಲಾಗಿ ನೆನಪಾಗೋದು ಫಿಶಿಂಗ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ನೆಟ್ಟು, ಮೀನನ್ನು ಹಿಡಿಲಿಕ್ಕೆ ಯೂಸ್ ಮಾಡುವಂತಹ ನೆಟ್ಟು. ಹೆಂಗಿರುತ್ತೆ? ಥ್ರೆಡ್ಸು ಎಲ್ಲ ಡೈರೆಕ್ಷನ್ನಲ್ಲೂ ಅದು ಸ್ಪ್ರೆಡ್ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ ನೆಟ್ವರ್ಕ್. ಸೊ ಸೆಲ್ ಒಳಗಡೆ ಎಲ್ಲ ಡೈರೆಕ್ಷನ್ನಲ್ಲಿನೂ ಕೆಲವೊಂದು ಟ್ಯೂಬ್ಸು ಮತ್ತು ಫೈಬರ್ಸು ಅರೇಂಜ್ ಆಗಿರ್ತವೆ. ಯು ಹಿಯರ್ ದ್ಯಾಟ್ ವರ್ಡ್, ಫೈಬರ್ಸ್ ಆ್ಯಂಡ್ ಟ್ಯೂಬ್ಯೂಲ್ಸ್ ಅಂತ ಯೂಸ್ ಮಾಡಿದೆ. ಸೊ ಸೈಟೋಸ್ಕೆಲಿಟನ್ ಈಸ್ ನಥಿಂಗ್ ಬಟ್ ದ ನೆಟ್ವರ್ಕ್ ಆಫ್ ಫೈಬರ್ಸ್ ಆರ್ ಟ್ಯೂಬ್ಯೂಲ್ಸ್. ನಾವು ವಾಟ್ ಆರ್ ದೀಸ್ ಫೈಬರ್ಸ್ ಆ್ಯಂಡ್ ಟ್ಯೂಬ್ಯೂಲ್ಸ್? ಏನು ಡಿಫ್ರೆನ್ಸು? ಫೈಬರ್ ಅಂದರೆ ಏನು? ಜಸ್ಟ್ ಒಂದು ಥ್ರೆಡ್ ಲೈಕ್ ಅಥವಾ ಹೇರ್ ಲೈಕ್ ಉದ್ದವಾಗಿರುವಂತಹ ಒಂದು ಎಳೆ. ಓಕೆ, ದಟ್ ಈಸ್ ದ ಫೈಬರ್. ವಾಟ್ ಈಸ್ ದ ಟ್ಯೂಬ್ಯೂಲ್? ಟ್ಯೂಬ್ಯೂಲ್ ಅಂತಂದರೆ ಸಮಥಿಂಗ್ ವಿಚ್ ಈಸ್ ಸಿಲಿಂಡ್ರಿಕಲ್ ಆ್ಯಂಡ್ ಹಾಲೋ, ಅಂದರೆ ಒಳಗಡೆ ಅದು ಪೊಳ್ಳಾಗಿರುವಂತಹ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರಿಗೆ ನಾವು ಟ್ಯೂಬ್ಯೂಲ್ ಅಂತ ಕರಿತೀವಿ. ಸೊ ನೆಟ್ವರ್ಕ್ ಇದೆಯಲ್ಲ ಒಳಗಡೆ, ಸೈಟೋಪ್ಲಾಸಮ್ ಒಳಗಡೆ, ಅದು ಫೈಬರಿಂದನೂ ಆಗಿರಬಹುದು ಅಥವಾ ಟ್ಯೂಬ್ಯೂಲ್ಸಿಂದನೂ ಆಗಿರಬಹುದು. And these fibers or tubules, they are made up of proteins. ಸೊ ಇನ್ನೊಂದು ವರ್ಡಲ್ಲಿ ನೀವು ಹೆಂಗೆ ಹೇಳ್ಬೋದು? ಸೈಟೋಸ್ಕೆಲಿಟನ್ ಈಸ್ ನಥಿಂಗ್ ಬಟ್ ದ ನೆಟ್ವರ್ಕ್ ವಿಚ್ ಈಸ್ ಕಂಪೋಸ್ಡ್ ಆಫ್ ಪ್ರೋಟೀನ್ ಫೈಬರ್ಸ್ ಆರ್ ಪ್ರೋಟೀನ್ ಟ್ಯೂಬ್ಯೂಲ್ಸ್. ಸೊ ಸೆಲ್ ಒಳಗಡೆ ಈ ಎಲ್ಲ ಟ್ಯೂಬ್ಯೂಲ್ಸು ಮತ್ತು ಫೈಬರ್ಸು ಅರೇಂಜ್ ಆಗಿ ಒಂದು ಸ್ಟ್ರಾಂಗ್ ಆಗಿ ಸ್ಕೆಲಿಟಲ್ ಸಿಸ್ಟಮ್ ಅಂತ ಮೇಂಟೈನ್ ಮಾಡ್ತವೆ. ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಸೈಟೋಸ್ಕೆಲಿಟನ್. ಓಕೆ, ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋ ಕಾನ್ಸೆಪ್ಟು ಅರ್ಥ ಆಗಬೇಕು. ಓಕೆ, ನಾವು ಜಸ್ಟ್ ವಿಲ್ ಲಿಸ್ಟ್ ಔಟ್ ಸಮ್ ಫಂಕ್ಷನ್ಸ್ ಆಫ್ ಸೈಟೋಸ್ಕೆಲಿಟನ್. ಫಸ್ಟ್ ವರ್ಡ್ ಏನು ಹೇಳಿದ್ವಿ? ಸೈಟೋಸ್ಕೆಲಿಟನ್ ಇಟ್ ಈಸ್ ಸಪೋರ್ಟಿವ್ ಇನ್ ನೇಚರ್, ಸೆಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೆ. ಹೌದಾ? ಸೆಕೆಂಡ್ ಒನ್, ಇಟ್ ಮೇಂಟೈನ್ಸ್ ದ ಶೇಪ್ ಆಫ್ ದ ಸೆಲ್. ಇವಾಗ ಹೆಂಗೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಸ್ಕೆಲಿಟನ್ನು ನಮ್ಮ ಬಾಡಿ ಶೇಪನ್ನು ಅದು ಮೇಂಟೈನ್ ಮಾಡ್ತಾ ಇದೆ, ಹಾಗೆ ಸೈಟೋಸ್ಕೆಲಿಟನ್ ಇಟ್ ಮೇಂಟೈನ್ಸ್ ದ ಶೇಪ್ ಆಫ್ ಸೆಲ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಏನಂತ ಹೇಳಿದ್ವಿ? ಇಟ್ ಮೇಂಟೈನ್ಸ್ ದ ಪೊಸಿಷನ್ ಆಫ್ ಸೆಲ್ ಆರ್ಗನಲೈಸ್. ಒಪ್ಕೋತೀರಾ? It maintains the position of organelles inside the cytoplasm. And one more very important, it also helps in cell motility. Motility ಅಂದರೆ ಏನಂತ ಹೇಳಿದ್ವಿ? ಮೂಮೆಂಟ್. ಸೊ ಸೆಲ್ ಮೂಮೆಂಟ್ ಮಾಡಲಿಕ್ಕೂ ಕೂಡ ಈ ಸೈಟೋಸ್ಕೆಲಿಟನ್ ಅನ್ನುವಂತಹ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ.
ಅರ್ಥ ಆಯ್ತಾ? ಸೊ ಸೈಟೋಸ್ಕೆಲೆಟನ್ ಈಸ್ ಅ ಪ್ರೋಟೀನ್ ಫೈಬರ್ಸ್ ಆರ್ ಪ್ರೋಟೀನ್ ಟ್ಯೂಬ್ಯೂಲ್ಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ನೆಟ್ವರ್ಕ್. Where they are present? It is present inside the cytoplasm. It is a submicroscopic structure, right? Now ಈ ಸೈಟೋಸ್ಕೆಲಿಟನ್ನು we have 3 different types of cytoskeleton. ಇವಾಗ ಇಂಪಾರ್ಟೆಂಟ್ ಇದು ಪಾಯಿಂಟು. See, we have 3 types of cytoskeleton. The first one we call it as microfilaments. First one is microtubules. Next, microfilaments, F-I-L-A, filaments. Okay, microtubules, microfilaments, and third one is intermediate filaments. ಓಕೆ, 3 ರೀತಿಯಾದಂತಹ ಸೈಟೋಸ್ಕೆಲೆಟನ್ನ ನಾವು ನೋಡ್ಬೋದು ಬೇಸ್ಡ್ ಆನ್ ದ ಟೈಪ್ ಆಫ್ ದ ಸೆಲ್. ಓಕೆ, ಫಸ್ಟ್ ಒನ್ ಮೈಕ್ರೋಟ್ಯೂಬ್ಯೂಲ್ಸ್, ಮೈಕ್ರೋಫಿಲಾಮೆಂಟ್ಸ್. ಇವೆರಡರ ಮಧ್ಯೆ ಇರುವಂಥದ್ದು ಇಂಟರ್ಮೀಡಿಯೇಟ್ ಅಂದರೆ ಇನ್ ಬಿಟ್ವೀನ್, ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್. ಏನಪ್ಪ ಡಿಫ್ರೆನ್ಸು ಅಂತಂದರೆ ಮೇನ್ಲಿ ದೇರ್ ಆರ್ 2 differences. ಫಸ್ಟ್ ಒನ್, ಲಿಸನ್ ಕೇರ್ಫುಲಿ, ಫಸ್ಟ್ ಒನ್ ವಿತ್ ರಿಸ್ಪೆಕ್ಟ್ ಟು ದೇರ್ ಸೈಜ್. ಈ ಮೈಕ್ರೋಟ್ಯೂಬ್ಯೂಲ್ ಮತ್ತು ಫಿಲಾಮೆಂಟ್ದೇನು ಸೈಜ್ ಇದೆಯಲ್ಲ, ಆ ಸೈಜ್ ಡಿಪೆಂಡ್ ಮಾಡಿ ನಾವು 3 ರೀತಿಯಾದಂತಹ ಸೈಟೋಸ್ಕೆಲೆಟನನ್ನು ನೋಡ್ಬೋದು. ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ಬೇಸ್ಡ್ ಆನ್ ದ ಪ್ರೋಟೀನ್ಸ್. ಯಾಕೆ ಪ್ರೋಟೀನ್ಸು? ಬಿಕಾಸ್ ಸೈಟೋಸ್ಕೆಲೆಟನ್ ಅಂದರೆ ಅಲ್ಲಿ ಪ್ರೋಟೀನ್ ಫೈಬರ್ಸ್ ಅಥವಾ ಪ್ರೋಟೀನ್ ಟ್ಯೂಬ್ಯೂಲ್ಸ್ ಇರಬೇಕು. ಯಾವ ಪ್ರೋಟೀನನ್ನು ಅದು ಹೊಂದಿದೆ ಅನ್ನೋದ್ರ ಮೇಲೆ ವಿ ಹ್ಯಾವ್ 3 different types ಆಫ್ ಸೈಟೋಸ್ಕೆಲೆಟನ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನೌ ವಿ ಹ್ಯಾವ್ ಟು ಸ್ಟಡಿ ದೀಸ್ 3. ವಾಟ್ ಆರ್ ದೀಸ್ ಮೈಕ್ರೋಟ್ಯೂಬ್ಯೂಲ್ಸ್? ಮೈಕ್ರೋಟ್ಯೂಬ್ಯೂಲ್ಸ್ ಸಮಥಿಂಗ್ ಲೈಕ್ ದಿಸ್. ಕಂಪ್ಯಾರಿಟಿವ್ಲಿ ಈ 3 ಕಂಪೇರ್ ಮಾಡಿದರೆ ಈ ಮೈಕ್ರೋಟ್ಯೂಬ್ಯೂಲ್ ಅನ್ನುವಂತಹದ್ದು ಜಾಸ್ತಿ ದೊಡ್ಡದಾಗಿ ಜಾಸ್ತಿ ಡಯಾಮೀಟರನ್ನು ಹೊಂದಿರುವಂತಹ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಈ ಟ್ಯೂಬ್ಸ್ ಎಲ್ಲಿ ಅರೇಂಜ್ ಆಗಿರ್ತವೆ? ಇಲ್ಲಿ ದೊಡ್ಡದಾಗಿ ಡ್ರಾ ಮಾಡಿದ್ದೀವಿ, ಬಟ್ ಇಟ್ ಈಸ್ ನಥಿಂಗ್ ಬಟ್ ಅ ಸಬ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್. ಇದು ಫುಲ್ಲು ಈ ಸೈಟೋಪ್ಲಾಸಮ್ ಒಳಗಡೆ ಅರೇಂಜ್ ಆಗಿರುತ್ತೆ. ಸೊ ಮೈಕ್ರೋಟ್ಯೂಬ್ಯೂಲ್ಸ್. ನೆಕ್ಸ್ಟ್ ಒನ್ ಮೈಕ್ರೋಫಿಲಾಮೆಂಟ್. ಮೈಕ್ರೋಫಿಲಾಮೆಂಟ್ ಅಂದರೆ ಅಗ್ದಿ ಥಿನ್ನಾಗಿ ನ್ಯಾರೋ ಆಗಿ ಇರುವಂತಹ ಒಂದು ಫಿಲಾಮೆಂಟ್, ಥ್ರೆಡ್ ಲೈಕ್ ಅಥವಾ ಫೈಬರ್. ದಿಸ್ ಈಸ್ ನಥಿಂಗ್ ಬಟ್ ದ ಮೈಕ್ರೋಫಿಲಾಮೆಂಟ್. ನಾವು ಇಂಟರ್ಮೀಡಿಯೇಟ್ ಅಂದರೆ ಇನ್ ಬಿಟ್ವೀನ್. ಮೈಕ್ರೋಟ್ಯೂಬ್ಯೂಲ್ನಷ್ಟು ದೊಡ್ಡದಾಗಿ ಜಾಸ್ತಿ ಡಯಾಮೀಟರ್ ಹೊಂದಿರೋದಿಲ್ಲ, ಮೈಕ್ರೋಫಿಲಾಮೆಂಟ್ನಷ್ಟು ಥಿನ್ನದಾಗಿನೂ ಇರೋದಿಲ್ಲ. ಇನ್ ಬಿಟ್ವೀನ್ ದೀಸ್ 2. ಸೊ ವಿ ಕ್ಯಾನ್ ಡ್ರಾ ಸಮಥಿಂಗ್ ಲೈಕ್ ದಿಸ್, isn't it? ಇವೆರಡರ ಮಧ್ಯದಲ್ಲಿ ಇರುವಂತಹ ಡಯಾಮೀಟರ್. You got this point? So see, microtubules, microfilaments and intermediate filaments. This is having a more diameter. This is very narrow, ಚಿಕ್ಕದಾದಂತಹ ಡಯಾಮೀಟರ್ನ ಹೊಂದಿರುತ್ತೆ. and intermediate, this is in between microtubule and filament. ಇದು ಸೈಜ್ ರೆಸ್ಪೆಕ್ಟಿವ್ ಆಗಿ ಒಂದು ಡಿಫ್ರೆನ್ಸ್ ಆಯಿತು. ಸೆಕೆಂಡ್ ಒನ್ ಡಿಫ್ರೆನ್ಸ್ ಏನು ಅಂತಂದರೆ, the proteins which are present in the microtubules, they are called as tubulin protein. Very easy to remember. ಇಲ್ಲಿ already tubules ಅಂತ ಇದೆ, so it is a tubulin. The protein present here is tubulin. Intermediate filaments, see we have so many different types of intermediate filaments. ಅದರ ಒಳಗಡೆ ಜಸ್ಟ್ ನಿಮಗೆ ಒಂದು ನೆನಪಿಟ್ಕೊಳ್ಳಿಕ್ಕೆ ಯಾವುದು ಅಂತಂದರೆ ದ ಫಿಲಾಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಅ ಪ್ರೋಟೀನ್ ಕಾಲ್ಡ್ ಆ್ಯಸ್ ಕೆರಾಟಿನ್. ಓಕೆ, ಸೆಕೆಂಡ್ ಒನ್. ಥರ್ಡ್ ಒನ್, ಮೈಕ್ರೋಫಿಲಾಮೆಂಟ್ಸ್ನಲ್ಲಿರುವಂತಹ ಪ್ರೋಟೀನ್ ಯಾವುದು? ಆ್ಯಕ್ಟಿನ್. ಸೊ ರಿಮೆಂಬರ್ ದಿಸ್, ಮೈಕ್ರೋಟ್ಯೂಬ್ಯೂಲ್ಸ್ ಅಂದರೆ ಟ್ಯೂಬ್ಯುಲಿನ್, ಇಂಟರ್ಮೀಡಿಯೇಟ್ ಕೆರಾಟಿನ್, ಮತ್ತು ಮೈಕ್ರೋಫಿಲಾಮೆಂಟ್ಸ್ ಅಂದರೆ ಆ್ಯಕ್ಟಿನ್. ಗೊತ್ತಾಯ್ತಾ? ಹಾಗಾದರೆ ಎಲ್ಲೆಲ್ಲಿ ಕಾಣಿಸ್ತವೆ ಇವು ಅಂತ ಜಸ್ಟ್ ನಮ್ಮ ಬಾಡಿಗೆನ ನಾವು ಕಂಪೇರ್ ಮಾಡಿಕೊಂಡು ನೋಡೋಣ ಎಲ್ಲೆಲ್ಲಿ ಸಿಗ್ತವೆ ಅಂತ. ಸಿ, ಮೈಕ್ರೋಟ್ಯೂಬ್ಯೂಲ್ಸ್ ದೇ ಆರ್ ಮೇನ್ಲಿ ಸೀನ್ ಇನ್ ಸಿಲಿಯಾ, ಫ್ಲಾಜೆಲ್ಲಾ ಆ್ಯಂಡ್ ಸೆಂಟ್ರಿಯೋಲ್ ಅಥವಾ ನೀವು ಸೆಂಟ್ರೋಸೋಮ್ ಅಂತಲೂ ಇಲ್ಲಿ ಹೇಳ್ಬೋದು. ಸೊ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಸೀನ್ ಇನ್ ಸಿಲಿಯಾ, ಫ್ಲಾಜೆಲ್ಲಾ ಆ್ಯಂಡ್ ಸೆಂಟ್ರಿಯೋಲ್ ಪಾರ್ಟ್ಸ್. ಹೆಂಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋಣ. ಸಿಲಿಯಾ ಅಂದರೆ ಏನಂತ ಹೇಳಿದ್ವಿ ನಾವು? ಯಾವುದಾದ್ರೂ ಒಂದು ಜೀವಿಗೆ, ಎಸ್ಪೆಷಲಿ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನಲ್ಲಿ ಪೂರ್ತಿಯಾಗಿ ಬಾಡಿ ಈಸ್ ಕವರ್ಡ್ ಬೈ ಹೇರ್ ಲೈಕ್ ಸ್ಟ್ರಕ್ಚರ್ಸ್. ಯಾವುದಿದು ಎಕ್ಸಾಂಪಲ್ಲು? ಪ್ಯಾರಾಮೀಷಿಯಮ್. ದ ಬಾಡಿ ಈಸ್ ಕವರ್ಡ್ ಬೈ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸಿಲಿಯಾ. ಸೊ ಈ ಸಿಲಿಯಾ ಒಳಗಡೆ ನಾವು ಈ ಮೈಕ್ರೋಟ್ಯೂಬ್ಯೂಲ್ಸನ್ನು ಕಾಣ್ಬೋದು. ಫಸ್ಟ್ ಒನ್. ಸೆಕೆಂಡ್ ಒನ್, ಫ್ಲಾಜೆಲ್ಲಾ ಇಲ್ಲಿತ್ತು.
ಫಾರ್ ಎಕ್ಸಾಂಪಲ್ ಯುಗ್ಲಿನ ತಗೊಂಡ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ ಇತ್ತಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಅ ಫ್ಲಾಜೆಲ್ಲ. ಸೊ ಈ ಫ್ಲಾಜೆಲ್ಲ ಒಳಗೆ ಕೂಡ ನಮಗೆ ಮೈಕ್ರೋಟ್ಯೂಬ್ಯೂಲ್ಸ್ ಕಾಣ್ತವೆ. ಥರ್ಡ್ ಒನ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೆಂಟ್ರಿಯೋಲ್. ಈ ಸೆಂಟ್ರೋಸೋಮ್ ಮತ್ತು ಸೆಂಟ್ರಿಯೋಲನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅದಕ್ಕೆ ಇದು ಎಲ್ಲಿಂದ ಬಂತು ಅಂತ ಕಲ್ತ್ಬಿಡೋಣ. ಸೊ ಸೆಂಟ್ರಿಯೋಲ್ಸ್, ದಿಸ್ ಈಸ್ ಪ್ರೆಸೆಂಟ್ ಇನ್ಸೈಡ್ ಅನ್ ಆರ್ಗನಲೆ ಕಾಲ್ಡ್ ಸೆಂಟ್ರೋಸೋಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಸೆಂಟ್ರೋಸೋಮ್ ಅನ್ನುವಂತಹ ಆರ್ಗನಲೈಸಲ್ಲೂ ಕೂಡ ಈ ಮೈಕ್ರೋಟ್ಯೂಬ್ಯೂಲ್ಸು ತುಂಬ ಇಂಪಾರ್ಟೆಂಟ್ ಆದಂತಹ ಫಂಕ್ಷನನ್ನು ಮಾಡ್ತವೆ. ಆ್ಯಂಡ್ ಇನ್ನೂ ಡಿಟೇಲಾಗಿ ಹೇಳಬೇಕು ಅಂತಂದರೆ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಆಲ್ಸೋ ಸೀನ್ ಇನ್ ಸ್ಪಿಂಡಲ್ ಫೈಬರ್ಸ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ವಾಟ್ ಆರ್ ದಿ ಸ್ಪಿಂಡಲ್ ಫೈಬರ್ಸ್? ಈ ಸ್ಪಿಂಡಲ್ ಫೈಬರ್ಸ್ ಬಗ್ಗೆ ಫುಲ್ ಒಂದು ವಿಡಿಯೋನೇ ಮಾಡಬೇಕು, ಸೆಲ್ ಡಿವಿಷನ್ ಮತ್ತು ಸೆಲ್ ಸೈಕಲ್ನಲ್ಲಿ. ಜಸ್ಟ್ ಇವಾಗ ನೆನ್ಪಿಟ್ಕೊಳ್ಳಿ, ಸ್ಪಿಂಡಲ್ ಫೈಬರ್ಸ್ ಆರ್ ಆಲ್ಸೋ ಕಂಪೋಸ್ಡ್ ಆಫ್ ದ ಮೈಕ್ರೋಟ್ಯೂಬ್ಯೂಲ್ಸ್. ಸೊ ದಿಸ್ ಈಸ್ ದ ಒನ್ ಟೈಪ್ ಆಫ್ ಸೈಟೋಸ್ಕೆಲಿಟನ್. ಸೆಕೆಂಡ್ ಒನ್, ಕೆರಾಟಿನ್. ಕೆರಾಟಿನ್ ಅಂದ ತಕ್ಷಣ ನೆನಪಾಗೋದೇನು? ಕೆರಾಟಿನ್ ಈಸ್ ಪ್ರೆಸೆಂಟ್ ಇನ್ ಅವರ್ ಹೇರ್ಸ್. ಸೊ ವೇರ್ ಡು ಯು ಫೈಂಡ್ ದೀಸ್ ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್? ದೇ ಆರ್ ಸೀನ್ ಇನ್ ಹೇರ್, ಇವನ್ ನೇಲ್ಸ್. ನಮ್ಮ ನೇಲ್ಸ್ ಒಳಗಡೆ ಕೂಡ ಕೆರಾಟಿನ್ ಅನ್ನುವಂಥ ಪ್ರೋಟೀನನ್ನು ನಾವು ಕಾಣ್ಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಸೀನ್ ಇನ್ ಸ್ಕಿನ್. ನಮ್ಮ ಸ್ಕಿನ್ ಮೇಲ್ಗಡೆ ಕೂಡ ಹಾರ್ಡ್ ಆಗಿರುವಂತಹ ಬಾಡಿ ಪಾರ್ಟ್ಸ್ನಲ್ಲಿ, ಬಾಡಿ ಸ್ಕಿನ್ ಲೇಯರ್ನಲ್ಲಿ ವಿ ಕ್ಯಾನ್ ಸಿ ದ ಕೆರಾಟಿನ್. ಸೊ ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್, ದೇ ಆರ್ ಕಂಪೋಸ್ಡ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಆಸ್ ಕೆರಾಟಿನ್, ಸೀನ್ ಇನ್ ಕೇಸ್ ಆಫ್ ಹೇರ್, ನೇಲ್ ಆ್ಯಂಡ್ ಸ್ಕಿನ್. ನಾವು ಥರ್ಡ್ ಒನ್, ಆ್ಯಕ್ಟಿನ್. ಆ್ಯಕ್ಟಿನ್ ಅಂತ ಕೇಳಿದ ತಕ್ಷಣ ಫಾಸ್ಟಾಗಿ ಒಂದು ವರ್ಡ್ ನೆನಪಾಗುತ್ತೆ, ಏನು ಹೇಳಿ? ಮಸಲ್ ಸೆಲ್ಸ್. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಕಲಿಬೇಕಾದ್ರೆ ಮಸ್ಕ್ಯುಲರ್ ಟಿಶ್ಯೂ ಬಗ್ಗೆ ಕಲ್ತಿದ್ವಿ, ನೆನಪಿದ್ಯಾ? 3 ಟೈಪ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ ಯಾವ್ಯಾವುದು? ಸ್ಮೂತ್ ಮಸಲ್ಸ್, ಸ್ಕೆಲೆಟಲ್ ಮಸಲ್ಸ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್. ಈ ಸ್ಕೆಲೆಟಲ್ ಮಸಲ್ಸನ್ನು ನಾವು ಎಕ್ಸ್ಪೆಷಲಿ ಕಲಿಬೇಕಾದ್ರೆ, ಸ್ಕೆಲೆಟಲ್ ಮಸಲ್ಸ್, ರಿಮೆಂಬರ್ ವಿ ಹ್ಯಾವ್ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್. ಈ ರೀತಿಯಾದಂತಹ ಮಸಲ್ ಫೈಬರನ್ನು ನಾವು ಕಲ್ತಿದ್ವಿ. ಓಕೆ, ನಾವು ದಿಸ್ ಟೈಪ್ ಆಫ್ ದ ಸೆಲ್ಸ್, ಎಸ್ಪೆಷಲಿ ದ ಮಸಲ್ cells, they have a microfilaments which are composed of a protein called as actin. So muscle cells. ಓಕೆ, ಮಸಲ್ ಸೆಲ್ಸ್ಗೆ ನಾವು ಯೂಶ್ವಲಿ ಏನಂತ ಕರಿತೀವಿ? ಮಯೋಫೈಬ್ರಿಲ್ಸ್ ಅಂತ ಕರಿತೀವಿ. ಯಾಕಂದರೆ ಮಸಲ್ ಸೆಲ್ಸು ರೌಂಡ್ ಆಗಿರೋದಿಲ್ಲ, ಎಲಾಂಗೇಟೆಡ್ ಆಗಿರ್ತವೆ. ಸೊ ದೇರ್ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ಮಯೋಫೈಬ್ರಿಲ್ಸ್. ಓಕೆ, ಸೊ ಮಸಲ್ ಸೆಲ್ಸ್ ಒಳಗಡೆ ಮೈಕ್ರೋಫಿಲಾಮೆಂಟ್ಸ್ ಜಾಸ್ತಿಯಾಗಿ ಅರೇಂಜ್ ಆಗಿರ್ತವೆ ಆ್ಯಂಡ್ ದೇ ಆರ್ ಕಂಪೋಸ್ಡ್ ಆಫ್ ಆ್ಯಕ್ಟಿನ್. ನಾವು ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಮತ್ತು ಟಿಶ್ಯೂನ ಸ್ಟಡಿ ಮಾಡಿದ್ವಿ, ಹೌದಾ? ಯಾವ್ಯಾವುದು? ಈ ಮಸ್ಕ್ಯುಲರ್ ಟಿಶ್ಯೂ ಆಯಿತು, ನ್ಯೂರಲ್ ಟಿಶ್ಯೂ ಆಯಿತು, ಕನೆಕ್ಟಿವ್ ಟಿಶ್ಯೂ ಆಯಿತು, ಎಪಿಥೆಲಿಯಲ್ ಟಿಶ್ಯೂ ಆಯಿತು. ಈ ಎಲ್ಲ ಸೆಲ್ಸನ್ನು ಕಂಪೇರ್ ಮಾಡಿದರೆ, ಎಲ್ಲ ಟಿಶ್ಯೂಗಳಲ್ಲಿರುವಂತಹ ಸೆಲ್ಸನ್ನು ಕಂಪೇರ್ ಮಾಡಿದರೆ, ಮಸ್ಕ್ಯುಲರ್ ಟಿಶ್ಯೂ ಈಸ್ ದ ಓನ್ಲಿ ಒನ್ ಮಸ್ಕ್ಯುಲರ್ ಟಿಶ್ಯೂ ಅದೊಂದೇ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಪಾಸಿಬಿಲಿಟಿಯನ್ನು ಇಟ್ಕೊಂಡಿರುವಂತಹ ಸೆಲ್. ಬೇರೆ ಯಾವ ಸೆಲ್ಸನ್ನು ನಾವು ಎಪಿಥೆಲಿಯಲ್ ಸೆಲ್ಸ್ ತಗೊಳ್ಳಿ, ಕನೆಕ್ಟಿವ್ ಸೆಲ್ಸ್ ತಗೊಳ್ಳಿ, ನ್ಯೂರಾನ್ ಅಥವಾ ನರ್ವ್ ಸೆಲ್ಸ್ ತಗೊಳ್ಳಿ, ಯಾವುದು ಕೂಡ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಲ್ಲ. ಬಟ್ ಈ ಮಸಲ್ ಸೆಲ್ ಮಾತ್ರ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗುತ್ತೆ. ಯಾಕೆ? ದ್ಯಾಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಆ್ಯಕ್ಟಿನ್. ಆ್ಯಕ್ಟಿನ್ ಅಲಾಂಗ್ ವಿತ್ ಮಯೋಸಿನ್ ಅನ್ನುವಂತಹ ಪ್ರೋಟೀನ್ ಜೊತೆ ಸೇರಿ ಈ ಆ್ಯಕ್ಟಿನ್ ಮತ್ತು ಮಯೋಸಿನ್ನು ಈ ಮಸಲ್ ಸೆಲ್ಸು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ವಿ ಹ್ಯಾವ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಟೋಸ್ಕೆಲಿಟನ್: ಮೈಕ್ರೋಟ್ಯೂಬ್ಯೂಲ್ಸ್, ಮೈಕ್ರೋಫಿಲಾಮೆಂಟ್ಸ್, ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್. ಮೈಕ್ರೋಫಿಲಾಮೆಂಟ್ಸ್ ಅಂದರೆ ಮಸಲ್ ಸೆಲ್ಸಲ್ಲಿರುತ್ತೆ, ಜಾಸ್ತಿಯಾಗಿ ಮಸಲ್ ಸೆಲ್ಸ್ನಲ್ಲಿರುತ್ತೆ, ವಿಚ್ ಈಸ್ ಕಂಪೋಸ್ಡ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಆ್ಯಕ್ಟಿನ್. ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್ ಅಂದರೆ ಕೆರಾಟಿನ್. ಇಂಟರ್ಮೀಡಿಯೇಟ್ ಫಿಲಾಮೆಂಟ್ಸ್ ಎಷ್ಟೊಂದು ಡಿಫ್ರೆಂಟ್ ಟೈಪ್ ಆಫ್ ಪ್ರೋಟೀನನ್ನು ಹೊಂದಿರ್ತವೆ. ಜಸ್ಟ್ ಟು ಕೋಟ್ ಒನ್ ಎಕ್ಸಾಂಪಲ್, ಕೆರಾಟಿನ್ ಪ್ರೋಟೀನ್ ಫಾರ್ ಎಕ್ಸಾಂಪಲ್ ಇನ್ ಅವರ್ ಹೇರ್, ನೇಲ್ಸ್ ಆ್ಯಂಡ್ ಇವನ್ ಸ್ಕಿನ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಮೈಕ್ರೋಟ್ಯೂಬ್ಯೂಲ್. ಸೊ ಈ ಕಾನ್ಸೆಪ್ಟನ್ನು ನಾನು ನಿಮಗೆ ಹೇಳಬೇಕಿತ್ತು. ಯಾಕೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಸ್ಟಡಿ ದಿಸ್ ಆರ್ಗನಲೆ, ಯಾವುದು? ಸೆಂಟ್ರೋಸೋಮ್. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟ್ರಕ್ಚರ್ ಆಫ್ ಸಿಲಿಯಾ ಆ್ಯಂಡ್ ಫ್ಲಾಜೆಲ್ಲಾ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಈ ಎರಡು ಆದಮೇಲೆ ನ್ಯೂಕ್ಲಿಯಸ್ ಬಗ್ಗೆ ಒಂದು ವಿಡಿಯೋ ಮಾಡಿದರೆ ಟೋಟಲ್ 3 ವಿಡಿಯೋಸ್ದಲ್ಲಿ ಈ ಲೆಸನನ್ನು ನಾವು ಮುಗಿಸ್ಬೋದು. ಯಾವುದು? ಸೆಲ್ ಸ್ಟ್ರಕ್ಚರ್. ಓಕೆ, ಸೊ ಮೈಕ್ರೋಟ್ಯೂಬ್ಯೂಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ಆರ್ ಕಂಪೋಸ್ಡ್ ಆಫ್ ಎ ಪ್ರೋಟೀನ್ ಕಾಲ್ಡ್ ಟ್ಯೂಬ್ಯುಲಿನ್. ದೇ ಆರ್ ಸೀನ್ ಇನ್ ಕೇಸ್ ಆಫ್ ಸಿಲಿಯಾ, flagella and centriole, and also in the structure of spindle fibers. Ultimate ಆಗಿ ಇವೆಲ್ಲ
ಸೈಟೋಸ್ಕೆಲಿಟನ್ನು ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದಾವೆ, ಕೆಲವೊಂದು ಸೆಲ್ ಶೇಪನ್ನು ಮೇಂಟೈನ್ ಮಾಡ್ತವೆ, ಕೆಲವೊಂದು ಸೆಲ್ ಮೂವ್ ಆಗಲಿಕ್ಕೆ ಪ್ಯಾರಾಮೀಷನ್ ಮೂವ್ ಆಗಬೇಕಂತಂದರೆ ಸಿಲಿಯಾದಿಂದ ಮೂವ್ ಆಗಬೇಕು. ಸಿಲಿಯಾ ಒಳಗಡೆ ಏನಿದೆ, ಮೈಕ್ರೋಟ್ಯೂಬ್ಯೂಲ್ಸ್ ಇದೆ. ಸೊ ಸೈಟೋಸ್ಕೆಲಿಟನ್ನು ಸೆಲ್ ಮೂವ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ, ಸಪೋರ್ಟಿವ್ ಆಗಿರಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಆ್ಯಂಡ್ ಇವನ್ ಮೇಂಟೈನಿಂಗ್ ದ ಪೊಸಿಷನ್ ಆಫ್ ದ ಸೆಲ್ ಆರ್ಗನಲೈಸ್. ಸೊ ಸೈಟೋಸ್ಕೆಲಿಟನ್ ಅನ್ನುವಂಥದ್ದು ಒಂದು ಸೆಲ್ ಒಳಗಡೆ, ಇದು ಸೆಲ್ಲು, ಓಕೆ, ಮೈಕ್ರೋಸ್ಕೋಪಿಕ್ ಸೆಲ್ ಒಳಗಡೆ ಹರಡಿಕೊಂಡಿರುವಂತಹ ಒಂದು ನೆಟ್ವರ್ಕು, ಓಕೆ, ಎಲ್ಲ ಡೈರೆಕ್ಷನ್ನಲ್ಲಿ. ಓಕೆ, ಈ ನೆಟ್ವರ್ಕ್ ಇದೆಯಲ್ಲ, ಇದು ಟ್ಯೂಬ್ಯೂಲ್ಸ್ ಆದರೂ ಆಗಿರ್ಬೋದು ಅಥವಾ ಅದು ಫೈಬರ್ಸ್ ಆದರೂ ಆಗಿರ್ಬೋದು. ಆ ಟ್ಯೂಬ್ಯೂಲ್ಸ್ ಮತ್ತು ಫೈಬರ್ಸು ಮೈಕ್ರೋಟ್ಯೂಬ್ಯೂಲ್ಸು ಆಗಿರ್ಬೋದು, ಇಂಟರ್ಮೀಡಿಯೇಟು ಆಗಿರ್ಬೋದು, ಅಥವಾ ಮೈಕ್ರೋಫಿಲಮೆಂಟ್ಸು ಆಗಿರ್ಬೋದು. ಅಲ್ಟಿಮೇಟ್ಲಿ ದೇ ಆರ್ ಮೇಂಟೈನಿಂಗ್ ದ ಶೇಪ್, motility, and they helps as a supportive structure. And this you have to remember because we are going to study about the centriole in the next video. I hope this is very clear for you. Cytoskeleton small concept. ನಾನು ಡೈರೆಕ್ಟಾಗಿ ನಿಮಗೆ ಸೆಂಟ್ರಿಯೋಲ್ನಲ್ಲಿ ಮೈಕ್ರೋಟ್ಯೂಬ್ಯೂಲ್ ಅಂತ ಹೇಳಿದ್ರೆ ಅರ್ಥ ಆಗ್ತಿರಲಿಲ್ಲ. ಇವಾಗ ಮೈಕ್ರೋಟ್ಯೂಬ್ಯೂಲ್ ಅಂದರೆ ಏನು, ಸಮಥಿಂಗ್ ವಿಚ್ ಈಸ್ ಸಪೋರ್ಟಿವ್ ಆ್ಯಂಡ್ ಸೈಟೋಸ್ಕೆಲಿಟನ್. ಸ್ವಲ್ಪ ಡೀಪಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಮೈಕ್ರೋಟ್ಯೂಬ್ಯೂಲ್ಸಲ್ಲಿ ಟ್ಯೂಬ್ಯುಲಿನ್ ಪ್ರೋಟೀನ್ ಅಂತ ಹೇಳಿದೆ, ಹೌದಾ? ಒಂದು ಮೈಕ್ರೋಟ್ಯೂಬ್ಯೂಲ್ ಆಗಬೇಕು ಅಂತಂದರೆ ದಿಸ್ ಈಸ್ ಒನ್ ಮೈಕ್ರೋಟ್ಯೂಬ್ಯೂಲ್. ಓಕೆ, ಒಂದು ಮೈಕ್ರೋಟ್ಯೂಬ್ಯೂಲ್ಸ್ ಒಳಗಡೆ 13 ಟ್ಯೂಬ್ಯುಲಿನ್ ಪ್ರೋಟೀನ್ಸು ಅರೇಂಜ್ ಆಗಿರ್ತವೆ. ದಿಸ್ ಈಸ್ 1 2 3 4 5 6 ಆ ಕಡೆ ಹೊರಗಡೆಯಿಂದ 7 8 9 10 11 12 13 ಈ ಎಲ್ಲ ಟ್ಯೂಬ್ಯುಲಿನ್ ಪ್ರೋಟೀನ್ಸು ಹೀಗೆ ಒಂದಕ್ಕೊಂದು ಜಾಯಿನ್ ಆಗಿರ್ತವೆ. ಓಕೆ, ಸೊ ಇವೇನು ನೀವು ಬ್ಲ್ಯಾಕ್ ಕಲರ್ ಡ್ರಾ ಮಾಡ್ತಾ ಇರೋದು ಇವು ಟ್ಯೂಬ್ಯುಲಿನ್ ಪ್ರೋಟೀನ್ಸ್. ಓಕೆ, ಸೊ ಎಲ್ಲ ಟ್ಯೂಬ್ಯುಲಿನ್ ಪ್ರೋಟೀನ್ಸು ಒಂದಕ್ಕೊಂದು ಹೀಗೆ ಒಂದಕ್ಕೊಂದು ಕೆಳಗಡೆ ಜಾಯಿನ್ ಆಗ್ತಾ ಒಂದು ಮೈಕ್ರೋ ಟ್ಯೂಬ್ಯೂಲ್ಸನ್ನು ಫಾರ್ಮ್ ಮಾಡ್ತವೆ. ಅದೇ ನೀವು ಆ್ಯಕ್ಟಿನನ್ನು ತೊಗೊಂಡ್ರೆ ಮೈಕ್ರೋಫಿಲಮೆಂಟ್ಸ್ನಲ್ಲಿ ಆ್ಯಕ್ಟಿನ್ ಇರುತ್ತೆ, ಹೌದಾ? ಹೆಂಗಿರುತ್ತೆ? ದಿಸ್ ಈಸ್ ದ ಆ್ಯಕ್ಟಿನ್. Now these are the actin molecules. Okay, now this is the one chain of actin molecules and another chain. ಹೀಗೆ ಒಂದಕ್ಕೊಂದು ಫುಲ್ ಎರಡೂ ಸೇರಿ ಈ ಥರ ಪೂರ್ತಿ ಸುತ್ಕೊಂಡು ಒಂದು ಮೈಕ್ರೋ ಫಿಲಾಮೆಂಟ್ಸು ಆಗಿರುತ್ತೆ. ಜಸ್ಟ್ ಐಡಿಯಾ ಬಂತ? ಇಲ್ಲಿ 13 ಟ್ಯೂಬ್ಯುಲಿನ್ ಪ್ರೋಟೀನ್ಸು ಒಂದ್ರ ಕೆಳಗೊಂದು ಹಿಂಗೆ ಅರೇಂಜ್ ಆಗಿ ಒಂದು ಮೈಕ್ರೋ ಟ್ಯೂಬ್ಯೂಲ್ಸನ್ನು ಫಾರ್ಮ್ ಮಾಡಿರ್ತವೆ. ಇಲ್ಲಿ 2 ಆ್ಯಕ್ಟಿನ್ ಪ್ರೋಟೀನನ್ನು ಹೊಂದಿರುವಂತಹ ಥ್ರೆಡ್ಗಳು ಟ್ವಿಸ್ಟ್ ಆಗ್ತಾ ಒಂದು ಮೈಕ್ರೋ ಫಿಲಾಮೆಂಟನ್ನು ಫಾರ್ಮ್ ಮಾಡಿರ್ತವೆ. Just try to remember, right? So in this video we have studied about the cytoskeleton. Next video dalli we will take this centrosome, structure of centrosome and structure of cilia and flagella, very important. That will take in the next video. Till then, stay safe, practice this. We'll meet again in the next video. Thank you for watching.